ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಮುಂಬೈ ಇಂಡಿಯನ್ಸ್ ಇಂದ ಬರ್ತಾ ಇರೋಂಥ ಬಿಗ್ ಅಪ್ಡೇಟ್. ಇದೊಂಥರ ಹೇಳೋದಾದ್ರೆ ಹಾರ್ದಿಕ್ ಪಾಂಡ್ಯ ಅವರ ಕೆರಿಯರ್ ಮೇಲೇನೆ ದೊಡ್ಡ ಕ್ವಶನ್ ಮಾಡ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರ ಸ್ಥಾನ ಏನು ಈ IPL ಕ್ರಿಕೆಟ್ ಜಗತ್ತಿನಲ್ಲಿ ಅನ್ನೋದು ಹಾರ್ದಿಕ್ ಪಾಂಡ್ಯ ಅವರೇನೇ ನಿಜವಾಗ್ಲೂ ಕನ್ಫ್ಯೂಸ್ ಮಾಡ್ಕೋಬೇಕು. ಸೊ ಆ ರೇಂಜ್ಗೆ ಒಂದು ಕ್ವಶನ್ ಶುರುವಾಗಿರೋದು ಈಗ ಹಾರ್ದಿಕ್ ಪಾಂಡ್ಯ ಅಂಡ್ ಫ್ಯಾನ್ಸ್ ಮೈಂಡ್ ಅಲ್ಲಿ ಅಂತ ಹೇಳ್ಬೋದು. ಸೊ ಅದೇನ್ ವಿಚಾರ, ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಯಾಕಿಂಗ್ ಆಗ್ತಾ ಇದೆ? ಮುಂಬೈ ಇಂಡಿಯನ್ಸ್ ಏನಾದ್ರು ಮತ್ತೆ ಮೋಸ ಮಾಡ್ತಾ ಇದ್ದಾರಾ? ಸೊ ಎಲ್ಲಾ ಕಂಪ್ಲೀಟ್ ವಿಚಾರ ನಾನ್ ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತ ಗೊತ್ತು, ಯಾಕೂ ತಡ ಮಾಡ್ತಾ ಇದ್ರೆ ಇದೇ ರೀತಿ ಬಿಗ್ ಅಪ್ಡೇಟ್ಸ್ ಬೇಕಾ? ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ಸ್ ಮತ್ತೆ ಕಮೆಂಟ್ಸ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋಗೆ ನನಗೆ ಮೋಟಿವೇಶನಲ್ ಆಗಿರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಸೊ ಈ ಅಪ್ಡೇಟ್ ಪ್ರಕಾರ ನೋಡೋದಾದ್ರೆ ಇದೊಂಥರ ಬಿಗ್ ರೂಮರ್ಸ್ ಕೂಡ ಆಗಿದೆ ಗುರು. ನಿಜ ಆದ್ರೂ ಕೂಡ ಏನ್ ಆಶ್ಚರ್ಯ ಏನಿಲ್ಲ. ನನ್ನ ಪ್ರಕಾರ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಅವರು ಅವ್ರ 4 ಜನ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅದು ಯಾರ್ಯಾರು ಅಂತ ನೋಡೋದಾದ್ರೆ ರೋಹಿತ್ ಶರ್ಮಾ ನಂಬರ್ 1 ಪ್ಲೇಯರ್. ಇವ್ರನ್ನ ಬಿಡ್ತಾರೆ ಅಂತ ಸಾಕಷ್ಟು ಬಿಗ್ ಅಪ್ಡೇಟ್ಸ್ ಗಳು ರೂಮರ್ಸ್ ಗಳು ಎಲ್ಲ ಕೂಡ ಬರ್ತಾ ಇತ್ತು. ಬಟ್ ಅವ್ರನ್ನ ಬಿಡ್ತಾ ಇಲ್ವಂತೆ, ಮುಂಬೈ ಇಂಡಿಯನ್ಸ್ ನಲ್ಲಿ ಇಟ್ಕೋತಾರಂತೆ. ಸೊ ಇದು ರೂಮರ್ಸ್. ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಏನ್ ಅಫಿಷಿಯಲಿ ಏನ್ ಕನ್ಫರ್ಮ್ ಮಾಡಿಲ್ಲ ಇನ್ನೂ ಕೂಡ. ಬಟ್ ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ತಿಲಕ್ ವರ್ಮಾ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇನ್ನು 3ನೇದು ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. 4ನೇದು ಬಂದ್ಬಿಟ್ಟು ಜಸ್ಪ್ರೀತ್ ಬೂಮ್ರಾ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಡ್ತಾ ಇದಾರಂತೆ ಗುರು. ಸೊ ಇದಂತೂ ಬೇರೆ ಫ್ರಾಂಚೈಸಿಗಳಿಗೆ ಖುಷಿ ಪಡೋ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಒಬ್ಬ ಕ್ಲಾಸಿಕ್ ಆಲ್ರೌಂಡರ್. ವರ್ಲ್ಡ್ ಕಪ್ ನಲ್ಲಿ ಅವರ ಅದ್ಭುತ ಪ್ರದರ್ಶನ ಹೇಗಿತ್ತು, ಬೌಲಿಂಗ್ ನಲ್ಲಿ ಯಾವ ರೀತಿ ತಮ್ಮ ಸ್ಕಿಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇದರಿಂದ ತಂಡಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದು ಎಲ್ರಿಗೂ ಕೂಡ ಕಣ್ಮುಂದೆನೆ ಕಾಣಿಸ್ತಾ ಇದೆ ಗುರು. ಖಂಡಿತ ಪ್ರತಿಯೊಂದು ತಂಡನೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ CSK ಅವರಂತೂ ತುಂಬಾ ಮುಂಚೂಣಿಯಲ್ಲಿ ಇರ್ತಾರೆ ಗುರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರ್ಕೊಳ್ಳೋದಿಕ್ಕೆ. ಯಾಕೆಂದ್ರೆ ಬೆನ್ ಸ್ಟೋಕ್ಸ್ ಅಂತ ಒಬ್ಬ ಬಿಗ್ ಆಲ್ರೌಂಡರ್ನ ಕರ್ಕೊಂಡ್ರು, ಅವರಿಂದ ಅಷ್ಟು ಮ್ಯಾಚ್ನೇ ಆಡೋಕ್ ಆಗೋದಿಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಏನಾದ್ರು ತಂಡಕ್ಕೆ ಬಂತು ಅಂತ ಆದ್ರೆ ಇದೊಂಥರ ಬಿಗ್ ಬ್ಯಾಲೆನ್ಸಬಲ್ CSK ಆಗುತ್ತೆ ಅಂತ ನನ್ಗೆ ಅನಿಸ್ತಿದೆ. RCB ಅವರು ಕೂಡ ಕರ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಅಷ್ಟು ಈ ರೇಂಜಿಗೆಲ್ಲ ಹೆವಿ ಓಪ್ ಇಟ್ಕೋತಾರೆ ಅಂತ ದಯವಿಟ್ಟು RCB ಅಭಿಮಾನಿಗಳು ನಂಬ್ಕೊಳ್ಳೋದಿಕ್ಕೆ ಹೋಗ್ಲೇಬೇಡಿ. ಯಾಕೆಂದ್ರೆ ನಮ್ಮ RCB ಅವರು ಈ ತರ ದೊಡ್ಡ ಯೋಚನೆಗಳನ್ನ ಮಾಡೋದಿಲ್ಲ. ಫ್ಯಾನ್ಸ್ ಏನ್ ಯೋಚನೆ ಮಾಡ್ತಿರೋದಕ್ಕೆ ಉಲ್ಟವಾಗೇನೆ ಮಾಡೋದು. ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಆಗ್ಲಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗ್ಲಿ, ಎರಡೂ ಮ್ಯಾನೇಜ್ಮೆಂಟ್ಗಳು ಕೂಡ ತಲೆ ಕೆಳಗೆ ಬುಡ ಮೇಲೇನೆ ಮಾಡಿ ಅವರು ತಂಡನ ಕಟ್ಟೋದು. ಸೊ ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಈ ರೀತಿ ಏನಾದ್ರು ಮುಂಬೈ ಇಂಡಿಯನ್ಸ್ ಏನಾದ್ರು ಮಾಡ್ತು ಅಂತ ಆದ್ರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ವಶನ್ ಆಗುತ್ತೆ. ಸೊ ಏನಾಗ್ತಿದೆ ನನ್ನ ಲೈಫ್ ನಲ್ಲಿ, ನನಗೆ ಹಂಗಾದ್ರೆ ವ್ಯಾಲ್ಯೂನೇ ಇಲ್ವಾ? ನಾನು ಆಕ್ಷನ್ಗೆ ಬಿಡೋಂತ ಪ್ಲೇಯರಾ? ಸೊ ಇದಕ್ಕೋಸ್ಕರ ನಾನು GT ಬಿಟ್ಬಿಟ್ಟು ಬರ್ಬೇಕಿತ್ತ? GT ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಮುಂಬೈಗೆ ಯಾಕೆ ಬಂದೆ ನಾನು? ಸೊ ಇದೆಲ್ಲ ನನಗೆ ಅವಶ್ಯಕತೆ ಇತ್ತ ಅನ್ನೋ ಇನ್ನು 10 ಹಲವಾರು ರೂಮರ್ಸ್ಗಳು ಹಾರ್ದಿಕ್ ಪಾಂಡ್ಯ ಅವರ ತಲೆಯಲ್ಲಿ ಹಂಗೇನೆ ತುಂಬಿಕೊಂಡ್ ಬಿಡ್ತವೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಮುಂಬೈ ಇಂಡಿಯನ್ಸ್ ಇಂದ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಡ್ಬೇಕಾ, ನಮ್ಮ RCBಗೆ ಹಾರ್ದಿಕ್ ಪಾಂಡ್ಯ ಅವರು ಬೇಕಾ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ಗುರು. ಯಾಕೆ ತಡ ಮಾಡ್ತಿದ್ದೀರಾ? ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಒಂದು ಸೆಲೆಕ್ಷನ್ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಸಿ ಯು.